ಈಗ ಒಂದು 10 ನಿಮಿಷದಿಂದ ಬರ್ರಿ ಅಧಿಕಾರಿಗಳಿಗೆಲ್ಲ ಲಂಚ ಕೊಡ್ತೀನಿ. ಬರ್ರಿ ಅಧಿಕಾರಿಗಳಿಗೆಲ್ಲ ಮೂಲಂಗಿ ಫ್ರೀ ಕೊಡ್ತೀನಿ. ನನ್ನ ಕೆಲಸ ಮಾಡ್ಕೊಡಿ. ಆಫರ್ ಆಯ್ತು. ಬರ್ರಿ ನಿಮ್ಗೆ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ. ಯಾರು ಕೇಳೋರು ಲಂಚ ನಿನ್ನ ಹತ್ರ? ಎಲ್ಲ ಅಧಿಕಾರಿಗಳು ಹೆಸರು ಗೊತ್ತವ್ರವು? ದೊಡ್ಡರಿ ಆರ್ಐ ಹೆಸರು ಅವ್ರದ್ದು? ಶಿವಗಿರಿ ವಿಎ. ಹೆಸರೇನು ಅವ್ರದ್ದು? ಗೊತ್ತಿಲ್ಲ ಸರ್. ತಹಸೀಲ್ದಾರ್ ಭೇಟಿ ಮಾಡಿ ತಹಸೀಲ್ದಾರ್ ಹೇಳಿದ್ರು ಸಮೇತನ ಇಲ್ಲಿವರೆಗೂ ಬರ್ತಾ ಇಲ್ಲ. ಒಬ್ಬ ಇವರು ಯಾರೋ ಸರ್ವೇಯರ್, ತಾಲೂಕ್ ಸರ್ವೇಯರು, ಇವರು ಲೋಕಾಯುಕ್ತರೇ ಹೇಳೋಗಿದ್ದಾರೆ ಒಂದು ತಿಂಗಳಲ್ಲಿ ಮಾಡ್ಕೊಡಿ ಅಂತ. 2 ತಿಂಗಳಾಯ್ತು ಲೋಕಾಯುಕ್ತ ಹೇಳಿ. ಏನ್ ಕೆಲಸ ಕೇಳೋದು? ಜಮೀನಿಗೆ ದಾರಿ ಮಾಡ್ಕೊಡಕ್ಕೆ ಲಂಚ ಕೊಡಕ್ ಬಂದಿದ್ದೀನಿ ಸರ್. ದುಡ್ಡಿಲ್ಲ ಅಂತ ಏನ್ ಮಾಡೋಣ? ಇಲ್ಲ ಹೊರ ಮನೆ ಬರ್ಕೊಡೋರು ಬರ್ಕೊಟ್ಬಿಡ್ತೀನಿ. ಅಷ್ಟಾದ್ರೂ ಮಾಡ್ಲಿ. ತಹಸೀಲ್ದಾರ್ ಕೆಲಸ ನನಗೆ ಕೊಡ್ಲಿ, ನಾನು ಹೊರ ಮನೆ ಬಿಟ್ಕೊಡ್ತೀನಿ ಅವ್ರಿಗೆ. ಅಷ್ಟನ್ನ ಮಾಡ್ಲಿ. ಹಾಳಾಗೋದು ದಾರಿ ಬೇಕು ಅಷ್ಟೇನೆ. ಸರ್ವೇಯರು ಬರ್ತೀನಿ, ನಾಳೆ ಬರ್ತೀನಿ ಜಮಕಾಯಿಸ್ತಾವ್ ಹಿಂಗೇನೆ. ನಿನ್ನ ಹೆಸರೇನು? ಪ್ರಸನ್ನ ಕುಮಾರ್ ಅಂತ ಸರ್, ಜಗ್ಗೇನಹಳ್ಳಿ ದೊಡ್ಡೇರಿ ಹೋಬಳಿ ರೈತ ಸರ್. ನಾನು ಸರ್ವೆ ನಂಬರು ಸರ್ 8/1 ಸರ್ವೆ ನಂಬರ್ ಸರ್. ನಿಮ್ದೇನೋ ಬೇರೆಯವ್ರದ್ದು ಸರ್? ಪಕ್ಕದ ಜಮೀನವ್ರು ಒತ್ತುವರಿ ಮಾಡ್ಕೊಂಡಿದ್ದ ಜಮೀನು ಬಿಡಿಸ್ಕೊಡಿ, ದಾರಿಯನ್ನು ಬಿಡಿಸ್ಕೊಡ್ತಾ ಇಲ್ಲ ಇಲ್ಲಿವರೆಗೂ. CM ವರ್ಗೂ ಹೋಗಿದ್ದೀನಿ, ನಕಾಶನ್ ಇದೆ. CM ಹತ್ರ ಹೋಗಿದ್ದೀನಿ, ಕೃಷ್ಣ ಬೈರೇಗ ಹತ್ರ ಹೋಗಿದ್ದೀನಿ. ಅವ್ರ ಕಡೆಯಿಂದ ಆರ್ಡರ್ ಮಾಡಿಸಿದ್ದೀನಿ ಜಮೀನುಗಳಿಗೆ ದಾರಿ ಬಿಟ್ಕೊಡಿ ಅಂತ. ಎಲ್ಲ ಜಮೀನುಗಳಿಗೂ ದಾರಿ ಬಿಟ್ಕೊಡ್ಲಿ ಅಂತ ಆರ್ಡರ್ ಮಾಡಿಸಿದ್ದೀನಿ ನಾನು ಅವತ್ತು. ಆಕಾಶ ಒಳಗೂ ಇದೆ, ಅದನ್ನ ಬಂದು ಬಿಡ್ಸಕ್ ದುಡ್ಡು ಬೇಕು ಇವ್ರಿಗೆ. ಸಾಂಪ್ರದಾಯಿಕ ಆಚರಣೆ ಹಿತರಕ್ಷಣೆ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಾಜಿತ ಜಿಲ್ಲೆಯಲ್ಲಿ ದೈವಾರಾಧನೆ, ನಾಗಾರಾಧನೆ, ದೇವತಾರಾಧನೆ ನಡೀತಾ ಇದೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಬೇರೆ ಬೇರೆ ತುಳುನಾಡಿನ ಆರಾಧನೆಗಳಾಗಿರತಕ್ಕಂಥ ತೆಂಗಿನಕಾಯಿ ಕುಟ್ಟುವುದಾಗಿರ್ಬೋದು, ಇದು ಸಾಂಪ್ರದಾಯಿಕ ಆಚರಣೆ ಆಗಿರತಕ್ಕಂಥ ಕೋಳಿ ಅಂಗಗಳೆಲ್ಲ ಪ್ರಸ್ತುತವಾಗಿ ನಿಲ್ಲಿಸಿದ್ದಾರೆ. ಇದು ಯಾವುದೇ ಸರ್ಕಾರದ ವಿರುದ್ಧ ಮತ್ತು ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟಗಳಲ್ಲ. ನಮ್ಮ ಹಕ್ಕೊತ್ತಾಯ ಏನು ಅಂತ ಹೇಳಿದ್ರೆ ಸಾಂಪ್ರದಾಯಿಕವಾಗಿರತಕ್ಕಂಥ ಜೂಜುರಹಿತವಾಗಿರತಕ್ಕಂಥ ಆರಾಧನೆಗಳು ಉಳಿಬೇಕು ಎನ್ನುವಂಥದ್ದು. ಒಂದು ಕೋಳಿ ಅಂಕಕ್ಕೆ ಅಥವಾ ತೆಂಗಿನಕಾಯಿ ಕುಟ್ಟುವುದಕ್ಕೆ ಅದರದ್ದೇ ಆದಂತಹ ಸಂಪ್ರದಾಯಗಳಿದೆ, ಅದರದ್ದೇ ಆದಂಥ ನಂಬಿಕೆಗಳಿದೆ, ಅದರದ್ದೇ ಆದಂಥ ಬದ್ಧತೆಗಳಿದೆ. ಒಂದು ಅಸ್ಮಿತೆ, ಒಂದು ನಂಬಿಕೆಯನ್ನು ಇಟ್ಟುಕೊಂಡು ಆರಾಧನೆಯನ್ನು ಮಾಡುವವರು ನಮ್ಮ ತುಳುನಾಡಿನ ಜನರು. ಈ ಭಾಗದಲ್ಲಿ ಜೂಜುರಹಿತವಾಗಿರತಕ್ಕಂಥ ಕೋಳಿ ಅಂಕಗಳು ಮತ್ತೆ ಆಗಬೇಕು ಎನ್ನುವಂಥ ಯೋಚನೆಯಲ್ಲಿ ಫೆಬ್ರವರಿ 1ನೇ ತಾರೀಕಿನಂದು ಪುತ್ತೂರಿನ ಕೊಟೆಚ ಹಾಲ್ನಲ್ಲಿ ಸಮಾಲೋಚನಾ ಸಭೆಯನ್ನು ಕರೆದಿದ್ದೇವೆ. ಕೋಳಿ ಅಂಕದ ಅಭಿಮಾನಿಗಳು ಮತ್ತು ದೈವಾರಾಧನೆಯ ಅಭಿಮಾನಿಗಳು ನಂಬಿಕೆ ಶ್ರದ್ಧೆಯನ್ನು ಉಳಿಸುವಂಥ ಯೋಚನೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ತುಳುನಾಡಿನ ಧರ್ಮಾತೀತವಾಗಿ, ರಾಜಕೀಯ ರಹಿತವಾಗಿ, ಪಕ್ಷಾತೀತವಾಗಿ ಸಭೆ ಸೇರಿ ಸಮಾಲೋಚನೆಯನ್ನು ಮಾಡಿ ಮುಂದೆ ಎಲ್ಲ ಶಾಸಕರ ಜೊತೆ ಸಮಾಲೋಚನೆಯನ್ನು ಮಾಡಿಕೊಂಡು ಒಟ್ಟು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 13 ಶಾಸಕರಿದ್ದಾರೆ. ಈ 13 ಶಾಸಕರ ಜೊತೆಗೆ ಕಾನೂನು ಸಚಿವರಿಗೆ ಇದರ ಬಗ್ಗೆ ಅರಿವನ್ನು ಅಥವಾ ಮನವಿಯನ್ನು ಮಾಡಿ ಅವರಿಗೆ ಇದರ ಬಗ್ಗೆ ಸರಿಯಾದಂಥ ಒಂದು ವಿಚಾರವನ್ನು ತಿಳಿಸಿ, ನಂತರ ಮುಖ್ಯಮಂತ್ರಿಗಳು ಇದನ್ನು ತಿಳಿಸಿ ಸಾಂಪ್ರದಾಯಿಕವಾಗಿ ಕೋಳಿ ಅಂಕಗಳು ಆಗಬೇಕು ಎನ್ನುವಂಥದ್ದು ನಮ್ದೊಂದು ಹಕ್ಕೊತ್ತಾಯ. ಅದರ ಜೊತೆಗೆ ಹಿಂದೆ ಯಾವುದೆಲ್ಲ ಸಂಪ್ರದಾಯಗಳಿಗೆ ತೊಂದರೆ ಆಗಿದೆ ಅದೆಲ್ಲವೂ ಮತ್ತೆ ಆಗಬೇಕು ಎನ್ನುವಂಥದ್ದು. ದೈವಾರಾಧನೆ, ದೇವತಾರಾಧನೆ, ನಾಗಾರಾಧನೆ ಇವುಗಳೆಲ್ಲ ಆಗಬೇಕಿದ್ರೆ ಅದಕ್ಕೂ ಕೂಡ ಒಂದು ಕೋಳಿ ಅಂಕಗಳಿಗೆ ಚೌಕಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಕೋಳಿಗೂಟ ಆಗುವಂಥದ್ದು, ಮುಂಡೆ ಹಾಕುವುದು ಅಥವಾ ತೋರಣ ಮುಹೂರ್ತ ಇದೆಲ್ಲ ದೈವಾರಾಧನೆಯಲ್ಲಿ ಬರ್ತದೆ. ಅದ ಕಾರಣ ಇದು ಆಗಬೇಕು ಎನ್ನುವಂಥದ್ದು ನಮ್ಮೊಂದು ಹಕ್ಕೊತ್ತು. ನನ್ನ ಹೆಸರು ಮನ್ಮಥ ಶೆಟ್ಟಿ ಪುತ್ತೂರು.